ಸ್ನೇಹಿತರೆ ನಮಸ್ಕಾರ. ನಾನು ಆಗಾಗ ಬರೋ ನಿಮ್ಮ ಕನ್ನಡ ಸ್ಟುಡಿಯೋ ನಿರಂಜನ್. ಸ್ವಲ್ಪ ಬಿಲ್ಡಪ್ ಆಯ್ತು ಅಂತೀರಾ? ಇರಲಿ, 120 ದಿವಸ ಆದಮೇಲೆ ಬಂದಿದ್ದೀನಿ. ಏನೋ ಒಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಇವತ್ತಿನ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ಜಗತ್ತಲ್ಲಿ ಬರೀ ಗಂಡಸರೇ ಇದ್ದರೆ, ಹೆಂಗಸರೇ ಇಲ್ಲ ಅಂತಂದರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಆ ಟೈಪ್ ಅಲ್ಲ ರೀ. ಅಂದರೆ ಹೆಣ್ಮಕ್ಳೇ ಇಲ್ಲ, ಬರೀ ಗಂಡಸರು, ಹಿಂಗಿರ್ಬೋದು. ಕೇಳೋಕ್ಕೆ ಮಜಾ ಆಯ್ತಲ್ವಾ? ಈ ಪ್ಲ್ಯಾನು ನನಗೆ ಯಾವಾಗ ಬಂತು ಅಂತ ನೀವು ಯೋಚನೆ ಮಾಡ್ಬೋದು. ಈ ಪ್ಲ್ಯಾನ್ ಆ್ಯಕ್ಚುಲಿ ನನಗೆ ಇದ್ದಕ್ಕಿದ್ದಂಗೆ ಏನು ಹೊಳಿಲಿಲ್ಲ. ಇತ್ತೀಚೆಗೆ ನಾನು ಶಬರಿಮಲೆಗೆ ಹೋಗಿದ್ದೆ. ಶಬರಿಮಲೆಯಲ್ಲಿ ಇಲ್ಲಿಂದ ರೈಲಲ್ಲಿ ಹೋದ್ನಾ, ರೈಲ್ನಲ್ಲಿ ನೋಡ್ತೀನಿ, ನಾವು ಚಂಗನೂರು ರೈಲ್ ಹತ್ತಿದ್ದು, ಎಲ್ಲರೂ ನಮ್ಮ ಬೋಗಿಯಲ್ಲಿ ಇದ್ದವರೆಲ್ಲರೂ ಈ ಥರ ಅಯ್ಯಪ್ಪ ಸ್ವಾಮಿಗಳೇ ಎಲ್ಲರೂ ಮಾಲೆ ಹಾಕ್ಕೊಂಡಿದ್ದವ್ರೆ. ಬಂದರು. ನಮ್ಮದು ನಾವು 10-11 ಜನ ಹೋಗಿದ್ವಾ. ಈ ರೈಲ್ನವನು ಅದು ಯಾಕೆ ಪಕ್ಕ ಕೊಡಲ್ವೋ ಗೊತ್ತಿಲ್ಲ, ನಮ್ಮ ಸಾಮರಸ್ಯನ ಚೆಕ್ ಮಾಡೋಕ್ಕೋಸ್ಕರನೇ ಈ ಥರ ಬಿಡ್ತಾನೆ ಅನಿಸುತ್ತೆ. ಆದರೆ ನಾನು ಆಗಲೇ ಏನು ಹೇಳಿದೆ, ಗಂಡು ಮಕ್ಕಳು ನಾವು ಬಿಟ್ಕೊಡ್ತೀವಾ? ಬಿಡೋದಿಲ್ಲ. ನಾವು ಹೋದ್ವಿ, ನಮ್ಮದು ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಸೈಡಲ್ಲಿ ಸೆಂಟ್ರಲ್ಲೆಲ್ಲ ಇತ್ತಲ್ಲ, ಬೇರೆಯವ್ರಿಗೆ ಹೇಳ್ಕೊಂಡ್ವಿ, ಸ್ವಾಮಿ ಒಂಚೂರು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ. ತಗೊಳ್ಳಿ ಸ್ವಾಮಿ ಅನ್ನೋದಾ? ಒಂದು ಚೂರು ಕಿರಿಕಿಲ್ಲ ರೀ. ಅದೇ ನೀವು ಯಾರು ಹೆಂಗಸ್ರನ್ನ ಕೇಳ್ರಿ, ನನಗಾಗಲ್ಲಪ್ಪ, ನನಗೆ ಮೇಲೆ ಕತ್ತಕ್ಕಾಗಲ್ಲ, ಕೆಳಗಡೆ ನೀವು ಮಲ್ಕೊಂಬಿಟ್ರೆ ಇಲ್ಲಿ ನಾವೇ ಹೆಂಗಸ್ರಿದ್ದೀವಿ, ನೀವೇ ಆ ಕಡೆ ಹೋಗ್ರಿ, ನಮಗಿಲ್ಲಿ ಜಾಗ ಬೇಕು, ನಾವು 11 ಜನ ಇದ್ದೀವಿ, ಏನೇನೋ ಕತೆ ಹೊಡಿತಾರೆ. ಆದರೆ ಇಲ್ಲಿ ಹಂಗೇನಿಲ್ಲ. ಅವರು ಸ್ವಾಮಿ ಆರಾಮ ಮಲ್ಕೊಳ್ಳಿ, ಏನು ತೊಂದರೆ ಐತೆ, ನಮ್ಮಲ್ಲೇನು ಎಲ್ಲ ಹೋಗ್ತಿರೋದು ಒಂದೇ ಕಡೆ ತಾನೇ ಅಂದ್ಬಿಡೋದೆ. ಎಂಥ ತತ್ವ! ಎಲ್ಲರೂ ಹೋಗ್ತಿರೋದು ಸಾವು ನಡೆಯಕ್ಕೆ ತಾನೆ. ಆರೆಂಜ್ ಎಲ್ಲ ಹೇಳ್ಬಿಟ್ಟಿದ್ದು. ಛೇ ಹಂಗಲ್ಲ, ನಾವೆಲ್ಲ ಹೋಗ್ತಿರೋದು ಶಬರಿಮಲೆಗಲ್ವಾ, ಹೋಗ್ತಿರೋದು ಒಂದೇ ಜಾಗಕ್ಕೆ, ಅದಕ್ಕೆ ಯಾಕೆ ಅಲ್ಲಿ ಮಲ್ಗೋದ್ರೇನು ಇಲ್ಲಿ ಮಲ್ಗೋದ್ರೇನು ಅನ್ನೋ ದೊಡ್ಡ ತತ್ವ. ನನಗೆ ಆವಾಗಲೇ ಫಸ್ಟ್ ಟೈಮ್ ಅನಿಸಿದ್ದು, ಬರೀ ಗಂಡಸಿದ್ರೆ ಏನು ಚಂದ. ಸರಿ, ಎಲ್ಲ ಹೋದ್ವಿ, ಮತ್ತೆ ಇಳಿದ್ವಿ. ಚಂಗನೂರಿಂದ ಬಸ್ ಹತ್ಬೇಕಾಯಿತು. ಆ ನಮ್ಮ ರೆಡ್ ಬಸ್ಗಿಂತ ಅಧ್ವಾನ, ಸೀಟ್ ಸಿಗ್ದೊಂದು ಸೀರುಂಡೆ, ಆ ಥರ ಜಾಗ. ಬಟ್ ಯಾರು ಗಂಡಸರು ಕಿತ್ತಾಡ್ತಾ ಇಲ್ಲ, ಸೀಟ್ಗೆ ಓಡಾಡ್ತಾ ಇಲ್ಲ. ಇನ್ನೊಂದೇನು ಗೊತ್ತಾ ಟ್ವಿಸ್ಟು? ಎಲ್ಲರೂ ಬರೀ ಗಂಡಸರೇ ಇದ್ದಿದ್ದಲ್ವಾ ಬಸ್ಸಲ್ಲಿ, ಎಲ್ಲರೂ ದುಡ್ಡು ಕೊಟ್ವಿ ರೀ. ರೆಡ್ ಬಸ್ ಥರ ಫ್ರೀ ಅಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಗೊತ್ತಾ, ಬಸ್ ಫ್ರೀ, ಅವ್ರಿಗೆ ದುಡ್ಡು ಕೊಡೋದಿಲ್ಲ. ಆದರೆ ಗಾಂಚಲಿಗಳು ನೋಡ್ಬೇಕು ನೀವು, ಸೀಟೇ ಕೊಡಲ್ಲ. ಕೇಳಿದ್ರೆ ಯಾಕೆ? ಹೆಣ್ಮಕ್ಳು ನಮಗೆ ಸೀಟ್ ಬೇಕು ಅಂತಾರೆ. ಇಲ್ಲೇನು ಕಿತ್ತಾಡ್ತಿಲ್ಲ. ನಾವು ಅಲ್ಲಿಂದ 3 ಅವರ್ ಶಬರಿಮಲೆಗೆ ಹೋಗ್ಬೇಕು, 2 ಅವರಿಂದ 3 ಅವರ್ ಆಗುತ್ತೆ. ನಾವು ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ. ಅವ್ರಿಗೆ ಕೇಳಿದ್ವಿ, ಸ್ವಾಮಿ ನಿಂತ್ಕೊಂಡು ಸುಸ್ತಾಯಿತು ಅಂತ. ತಕ್ಷಣ ಅಯ್ಯೋ ಸ್ವಾಮಿ ಕೂತ್ಕೊಳ್ಳಿ ಅಂತೆ, ಅವ್ರು ನಿಂತ್ಕೊಂಡ್ರು. ಎಂಥ ಸಾಮರಸ್ಯ ಇದು! ಇದು ನೋಡಿ ನನಗೆ ಆಶ್ಚರ್ಯ ಆಗ್ಬಿಟ್ಟು ಇಲ್ಲ ಗುರು, ಹೆಣ್ಣು ಮಕ್ಕಳು ಬೇಡ ಅನ್ನಿಸ್ತು. ಒಂದು ಸೆಕೆಂಡ್ ಆಯಿತು, ಒಂದು ಸೆಕೆಂಡೇ ಅನ್ನಿಸ್ಲಿ, ಆದಾದರೂ ಅನ್ನಿಸ್ತಲ್ಲ. ಇವರೆಲ್ಲ ಹೇಳ್ತಾರಲ್ಲ, ಇಲ್ಲ ಶಬರಿಮಲೆಗೆ ಹೆಂಗಸರು ಬರಬೇಕು, ಯಾಕೆ ಬಂದ್ಬಿಡಿ, ರೆಡ್ ಬಸ್ಸಲ್ಲೆಲ್ಲ ನೀವೇ ಕೂತ್ಕೊಂಬಿಡಿ, ನಾವೆಲ್ಲಿ ಕೂತ್ಕೊಳ್ಳೋಣ, ನಮಗೆ ಜಾಗನೇ ಇಲ್ಲ. ಬಸ್ಸಲ್ಲಿ ನೀವು ರೈಲಲ್ಲಿ ಜಾಗ ಕೊಡ್ತೀರಾ? ಎಲ್ಲೂ ಜಾಗ ಕೊಡಲ್ಲ ನೀವು. ಸರಿ, ಅಲ್ಲೂ ಮುಗೀತು. ಅಲ್ಲೇ ಸ್ನಾನ ಗೀನ ಮಾಡ್ಕೊಂಡ್ವಿ. ನಾವು ಸೋಪ್ ಗೀಪ್ ಏನು ತಂದಿಲ್ಲ. ಅಲ್ಲೇ ಪಕ್ಕದಲ್ಲಿ ಕೇಳಿದ್ರೆ ಸೋಪು ಕೂಡ ತಗೊಳ್ಳಿ ಸ್ವಾಮಿ ಅಂತಾರೆ. ಏನು ಬೇಕು ನಿಮಗೆ, ಅಂಡರ್ವೇರ್ ಸಮೇತ ಕೊಟ್ಬಿಡ್ತಾರೆ ಗುರು. ಇನ್ನೊಂದು ಹೇಳ್ತೀನಿ, ಅಕಸ್ಮಾತ್ ಲೇಡೀಸೇ ಇಲ್ಲ ಅಂತಂದರೆ ನಾವು ಯಾಕೆ ಬಟ್ಟೆ ಹಾಕ್ತೀವಿ? ಗಂಡಸ್ರು ಯಾಕೆ ಬಟ್ಟೆ ಹಾಕ್ತಾರೆ? ನೀವು ಯಾವ್ದಾರ ಮನೆಗೆ ಹೋಗಿದ್ದೀರಾ, ಅಲ್ಲಿ ಅಂಕಲ್ಸು ಬಟ್ಟೆ ಹಾಕಲ್ಲ. ಏನಕ್ಕೆ ಬಟ್ಟೆ ಹಾಕಲ್ಲ ಅಂದರೆ ಕಮ್ಮಿ ಬಟ್ಟೆ ಹಾಕ್ತಾರೆ ಅಲ್ವಾ? ಬರೀ ಬನೀನ್ ಹಾಕಿರ್ತಾರೆ, ಕೆಲವೊಬ್ರು ಬನೀನೂ ಹಾಕಲ್ಲ, ಹಂಗೆ ಬಾಡಿ ಬಿಲ್ಡಿಂಗ್ ತೋರಿಸ್ತಿರ್ತಾರೆ. ಯಾಕೆ ಹೇಳಿ? ಫ್ರೀಯಾಗಿರೋಣ ಗುರು. ಏನೈತೆ ಒಳಗಡೆ, ಏನೈತೆ ಅಂಥದ್ದು ಏನೈತೆ? ಎಲ್ಲರಿಗೂ ಇರೋದೆ, ನನ್ನ ಹತ್ರನೂ ಇರೋದು ಅನ್ನೋದು ಮಹಾತತ್ವ ಅದು. ನಾವು ಆ ಅಂಕಲ್ ನೋಡ್ರಿ ನಮ್ಮನ್ನು ಹೆಂಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ ನೋಡಿ ಅಮ್ಮ ಅಂತ ಹುಡುಗಿರು ಹೇಳ್ಕೊತಾರೆ ನೋಡಿ, ಅಲ್ಲೂ ಕೆಟ್ಟ ಬುದ್ಧಿ. ಎಕ್ಸ್ಪೋಜರ್ ಏನು? ಇರೋದನ್ನೇ ತಾನೇ, ಏನಿದೆ ಅದನ್ನು ತೋರಿಸ್ತಿರೋದು ಎಕ್ಸ್ಪೋಜರ್ ಅಲ್ಲ. ಅದು ಇಲ್ಲದೇ ಇರೋದು ತೋರಿಸೋದು, ಫಿಲ್ಟ್ರ್ ಹಾಕೋದು ತೋರಿಸೋದು ಎಕ್ಸ್ಪೋಜರ್ ಅಲ್ವಾ? ಯೋಚನೆ ಮಾಡಿ. ಅವ್ರ ಪಾಪ ಇರೋದಿರಂಗೆ ತೋರಿಸ್ತವ್ರೆ, ರಿಯಲ್ ಆಗಿ ತೋರಿಸ್ತವ್ರೆ. ಸೊ ಗಂಡಸರು ಅನ್ನೋದ್ರೆ ರಿಯಲ್ ಏನಂತೀರಾ? ಸೊ ನಾವು ಬಟ್ಟೆನ ಹಾಕೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಥರ ಡೌಗಳು ಮಾಡಿಕೊಂಡು ಕೊರಿಯನ್ ಟಿ ಶರ್ಟ್ ಅಂತೆ, ವಿ ನೆಕ್ ಅಂತೆ, ರೌಂಡ್ ನೆಕ್ ಅಂತೆ, ಆ ಟಿ ಶರ್ಟ್ಗಳೆಲ್ಲ ನಮ್ಗೆ ಯಾಕೆ? ಏನು ಬಟ್ಟೆ ಹಾಕಿದೆ ಅಂತಲೂ ನಾವು ಕೇಳಲ್ಲ. ಹುಡುಗರು ನಾವು ಕೇರೇ ಮಾಡಲ್ಲ. ನೀನು ಏನಾನ ಹಾಕೊಳ್ದೇ ಇರೋ, ವಿ ಡೋಂಟ್ ಕೇರ್ ಅನ್ನಂಗಿರ್ತೀವಿ. ಆಯಿತು. ಆಮೇಲೆ ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ರಶ್ ನುಗ್ಲಿಲ್ಲ, ಆರಾಮಾಗಿ ಹೋಗ್ತಿದ್ದೀವಿ. ಒಂದು ಮಾತು, ಸ್ವಾಮಿ ನೀವು ಹೋಗ್ರಿ ಅಂತಂದರೆ ಆಯಿತು ಹೋಗ್ರಿ ಸ್ವಾಮಿ ಅಂತಾರೆ. ಏನಿಲ್ಲ, ಅಲ್ಲಿ ಸಡನ್ನಾಗಿ ಬಾಗಿಲಾಕ್ಬಿಟ್ರು. ಎಲ್ಲರೂ ಪ್ರಶಾಂತವಾಗಿ ಮಲ್ಕೊಂಡಿದ್ದೀವಿ. ಎಲ್ಲ ಶರ್ಟ್ ತೆಗೆದುಬಿಟ್ಟು ಆರಾಮಾಗಿ ಮಾಲೆ ಹಾಕ್ಕೊಂಡು ಒಂದು ಪಂಚೆ ಹಾಕ್ಕೊಂಡು ಆರಾಮಾಗಿದ್ದೀವಿ, ಫ್ರೀಯಾಗಿದ್ದೀವಿ. ದೇವರು ಅಂದರೆ ಏನು?
ದೇವ್ರ ಫೀಲಿಂಗ್ಸ್ ಅಂದರೆ ಏನು ಅಂತ ಅರ್ಥ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಅನ್ಸುತ್ತೆ ದೇವರು ಎಲ್ಲ ಗಂಡಸರೇ ಬರ್ರಪ್ಪ ಇಲ್ಲಿ ಬಂದು ಹೆಂಗೆ ಸಾಮರಸ್ಯವಾಗಿ ಇರೋ ಅಂತ ಹೇಳ್ಕೊಡಕ್ಕಿರೋದು. ಹಾಂ, ಸೊ ಅದನ್ನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಗಂಡಸರೇ ಇರೋ ಪ್ರಪಂಚ ಭಾರಿ ಚೆನ್ನಾಗಿರುತ್ತೆ. ಹೆಂಗಸರು ಬೇಡ. ಹೆಂಗಸರು ಅನ್ನೋದೇನು ಗೊತ್ತಾ, ಮಾಯೆ, ರಿಯಲಾಗಿ ಮಾಯೆ, ಬಿಸ್ಕೆಟ್ಟು ಬೇಕಾಗಿಲ್ಲ. ಏನಕ್ಕೆ ಬೇಕು ಗಂಡಸ್ಗೆ? ಏನಕ್ಕೆ ಬೇಕು ಗುರು? ನೀನು ನಾಯಿ ಥರ ಹೋಗ್ಬೇಕು, ದುಡಿಬೇಕು, ದುಡಿದ್ಬಿಟ್ಟು ವಾಪಸ್ ತಂದು ಹಾಕ್ಬೇಕಂತೆ. ದುಡ್ದು ಹಾಕಿಲ್ಲ ಅಂತಂದರೆ ಕೇಸು, ದುಡ್ದು ಹಾಕ್ಬಿಟ್ಟು ನೀನೊಂದು 2 ಡೇಟ್ ಹಾಕಿದ್ರೆ ಕೇಸು, ದುಡ್ದು ಹಾಕ್ಬಿಟ್ಟು ನೀನು ಹೋಗಿ ದುಡಿ ಅಂತಂದರೆ ಕೇಸು. ಯಪ್ಪ ಬೇಡ ಗುರು, ರಿಸ್ಕ್. ಇದ್ರ ಮಧ್ಯದಲ್ಲಿ ನಾನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ನಾನು ಅವಲ್ಲೇ ಹೇಳೋದಲ್ಲ, ಅಂಡರ್ವೇರ್ ಕೂಡ ಶೇರ್ ಮಾಡಿಬಿಡ್ತಾರೆ ಅಂತ. ಎಂತೆಂಥ ಅಂಡರ್ವೇರ್ಗಳನ್ನ ಹಾಕೊಂಡು ಓಡಾಡ್ತಾರೆ ನಮ್ಮ ಹುಡುಗರು ಇವಾಗ. ಆ ಕೆಲ್ವಿನ್ ಕ್ಲೈನು ಅಂತೆ, ಅದು ಜಾಕಿ ಅಂತೆ, ಆ ವಾನ್ ಹುಸೇನ್ ಅಂತೆ, ಅವೆಲ್ಲ ಏನು ಹಾಕಲ್ಲ ಗುರು. ರಿಯಲಾಗಿ ಹೇಳ, ಹುಡುಗರಿಗೆ ಏನು ಹಾಕೋದಕ್ಕೆ ಇಷ್ಟ ಅಂತ, ನಮಗೆ ರಾಮರಾಜು ರೂಪ ಹಾಕೋಕ್ಕೆ ಇಷ್ಟ. ಎಲ್ಲ ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತಿದ್ದೀನಿ ಡೈರೆಕ್ಟಾಗಿ. ಏನಕ್ಕೆ ರಾಮರಾಜ್ ಹಾಕೋಕ್ಕೆ ಇಷ್ಟ ಅಂತಂದರೆ, ನಾನು ಹೇಳ್ತೀನಿ ಕೇಳಿ. ಒಳ್ಳೆ ಕಾಟನ್ನು ಮಂಡಿ ಗಂಟ ಇರುತ್ತೆ, ಆಯಿತಾ? ಅದು ಆ್ಯಕ್ಚುಲಿ ಏನು ಗೊತ್ತಾ, ಸಭ್ಯಸ್ತ್ರಿಗೋಸ್ಕರ ಮಾಡಿರೋ ಅಂಡರ್ವೇರ್ ಅದು. ಅದರಲ್ಲಿ 2 ಪಾಕೆಟ್ ಕೊಟ್ಟಿರ್ತಾರೆ. ಆ ಪಾಕೆಟ್ ಬೆಲೆ ಹಾಕೊಂಡವನಿಗೆ ಗೊತ್ತು. ಆ ಪಾಕೆಟ್ನಲ್ಲಿ ಇಡೀ ಪ್ರಪಂಚನ ತುಂಬಿಸ್ಕೊಬೋದು. ಫೋನು, ಪರ್ಸು, ಕಾಸು, ಇದು ನಮ್ಮ ಕರೆಂಟ್ ಬಿಲ್ಲು, ನೀರು ಬಿಲ್ಲು, ವಾಟರ್ ಬಿಲ್ಲು, ಬಿಕ್ಕರೆ ಒಂದು ಸ್ಮಾಲ್ ಸಿಲಿಂಡ್ರ್ ಕೂಡ ಇಟ್ಕೊಂಡ್ಬಿಡ್ಬೋದು. ಅಷ್ಟು ಸ್ಪೇಸ್ ಕೊಟ್ಟಿರ್ತಾರೆ. ಅದನ್ನು ಹಾಕೊಡ್ರು ಅಂತಂದರೆ, ಈ ಹುಡುಗಿರ ಶೋಕಿಗೋಸ್ಕರ ಈ ಪ್ಯಾಂಟ್ನ ತಿಕ್ಕದ ಕೆಳಗಡೆ ಹಾಕ್ಕೊಂಡು ಎಕ್ಸ್ಪೋಸ್ ಮಾಡಿಸೋದಕ್ಕೋಸ್ಕರ ಈ ಕೆಲ್ವಿನ್ ಕ್ಲೀನು, ಜಾಕಿ ಅಂತ ಹಾಕ್ಕೊಳ್ಳೋದು. ಇಲ್ಲಾಂದರೆ ಅವ್ರಿಗೇನು ಇಷ್ಟ ಇಲ್ಲ ರೀ. ಅವ್ರಿಗೂ ರಾಮರಾಜ್ಯ ಇಷ್ಟ. 100 ರೂಪಾಯಿ ಇದು, 200 ರೂಪಾಯಿ, 250 ರೂಪಾಯಿ. ಏನಕ್ಕೆ ಕಾಣಿಸೋದಿಲ್ಲ, ಏನಿಲ್ಲ. ಅದಕ್ಕೆ ಯಾಕೆ 250 ರೂಪಾಯಿ ಕೊಡಬೇಕು ಅನಿಸುತ್ತೆ ಹುಡುಗರಿಗೆ. ಆದ್ರೂ ಶೋಕಿ ಮುಂಡೆ ಓಕೆ. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಅಂಡರ್ವೇರಿಂದ ಹಿಡಿದು ಎಕ್ಸ್ಟೀರಿಯರಿಂದ ಹಿಡಿದು ಪ್ರತಿಯೊಂದರಲ್ಲೂ ಈ ಗಂಡಸರು ಏನು ಗೊತ್ತಾ, ಈ ಹುಡುಗರು ಏನಾಗ್ಬಿಡ್ತಿ, ಗಂಡಸರು ಅಂದರೆ ಅಂಕಲ್ಸ್ ಅಲ್ಲ, ಅಂಕಲ್ಸ್ ಆಲ್ರೆಡಿ ವಿಮುಕ್ತರಾಗ್ಬಿಟ್ಟಿದ್ದಾರೆ ಇದ್ರಲ್ಲ. ಈ ಹುಡುಗರು ಅಂದರೆ ಹುಡುಗರು ಅಂತ ಫೀಲಿಂಗ್ಸ್ ಇರೋರು ಎಲ್ಲರಿಗೂ ಶೋಕಿ ಮಾಡೋದು, ಬಟ್ಟೆ ಹಾಕ್ಕೊಳ್ಳೋದು, ಚಿನ್ನ ಹಾಕ್ಕೊಳ್ಳೋದು, ಚೈನ್ ಹಾಕ್ಕೊಳ್ಳೋದು ಎಲ್ಲ ಹೆಂಗಸ್ರಿಗೋಸ್ಕರ. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಹೆಂಗಸ್ರಿಲ್ದಿರೋ ಪ್ರಪಂಚನ ಫೀಲ್ ಮಾಡಬೇಕು ಅಂದರೆ ನೀವೆಲ್ಲ ಒಂದ್ಸಲ ಶಬರಿಮಲೆಗೆ ಬರಬೇಕು. ಚೆನ್ನಾಗಿ ಅನಿಸುತ್ತೆ. ನೀವು ದೇವ್ರು ಇದನ್ನು ಇಲ್ವಾ ಅದೆಲ್ಲ ಬಿಟ್ಬಿಡ್ರಿ, ಬಂದೆ ಫೀಲ್ ಮಾಡಿರಿ. ಆ ಎಲ್ಲರೂ ಒಂದೇ ಏನಂತಾರೆ, ಏಕಾತನತೆಯಿಂದ ಎಲ್ಲ ಹೋಗ್ತಾ ಇರ್ತಾರೆ ನೋಡ್ರಿ. ಒಂದೇ ಏನೋ ಒಂದು ಗುರಿ ಎಡೆಗೆ ಎಲ್ಲರೂ ಹೋಗ್ತಿರ್ತಾರೆ, ಅಡ್ಜಸ್ಟ್ ಮಾಡ್ಕೊತಾರೆ. ನೋಡಿದ್ರೆ ಸಾಕು, 2 ಕಣ್ಣು ಸಾಲಲ್ಲ ಗುರು. ಹಾಂ, ಅಷ್ಟು ದೂರ ಹತ್ಕೊಂಡು ಕಷ್ಟಪಟ್ಕೊಂಡು ಬರಿಗಾಲ ನಡ್ಕೊಂಡು ಹೋಗ್ತಾರಲ್ಲ, ಆಗತ್ತಾ ಈ ಲೇಡೀಸ್ ಕೈಲಿ? ಆಗಲ್ಲ. ಹಂಗೆಲ್ಲ ಮಾಡ್ರೆ ಕೇಸ್ ಹಾಕ್ಬಿಡ್ತಾರೆ ನಡಿ ಅಂತಂದರೆ. ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ಗಂಡಸರು, ಬರೀ ಗಂಡಸರು, ಆಹಾ ಎಂಥ ಸುಂದರವಾದ ಕಲ್ಪನೆ ಅಲ್ವಾ? ನಾನು ಇವಾಗೂ ಕೂತ್ಕೊಂಡು ರಾಮರಾಜಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಮುಖ ತೋರಿಸ್ತಾ ಇಲ್ಲ. ನಿಮ್ಗೆ ಇದೇ ಥರನೇ ಮುಖ ಕಾಣಿಸ್ತಾರೆ ನಂಗೆ ವಿಡಿಯೋ ಮಾಡಬೇಕು ಅಂತಂದರೆ ಹಿಂಗೆ ಹೇಳ್ರಿ, ಹಿಂಗೆ ಮಾಡೋಣ. ಇದು ನಂಗೆ ಭಾರಿ ಈಸಿ. ಬರಲಾ? ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಬರಲಾ? ಬಾಯ್.